ವಿಷ್ಣುವರ್ಧನ್ನ ನಾವು ಕಮರ್ಷಿಯಲ್ ಆಗಿ ತಗೋತೀವಿ. ಆಮೇಲೆ ಜನಗಳು ಅಷ್ಟೇ ಕಮರ್ಷಿಯಲ್ ಆಗಿ ನೋಡ್ತಾರೆ. ಅತ್ಯುತ್ತಮವಾದ ಹಾಡುಗಳಿರಬೇಕು, ಫೈಟಿಂಗ್ ಇರಬೇಕು, ಮಾತುಕತೆಗಳಿರಬೇಕು. ಆ ಕಾರ್ಗಿರೆಲ್ಲ ಬಾಡಿಗೆಗೆ ತೊಗೋಬೇಕಲ್ಲ. ದೊಡ್ಡ ದೊಡ್ಡ ಮಾಲೀಕ ಅಂತ ಹೇಳಿದ್ಮೇಲೆ ದೊಡ್ಡ ಕಾರೇ ಇರಬೇಕು. ನಾವು ದೊಡ್ಡ ಕಾರ್ ತರಬೇಕು ಅಂತ ಹೇಳಿದ್ರೆ 2,000-5,000 ರೂಪಾಯಿ ಕೊಡಬೇಕು ಬಾಡಿಗೆ. ಎಲ್ಲಿ ನಾವು 5,000-6,000 ರೂಪಾಯಿ ಎಲ್ಲ ಕೊಡೋದು? ನಾನೇ ಪ್ರೊಡ್ಯೂಸರ್ ಡೈರೆಕ್ಟ್ರು, ನನ್ನ ಬಡ್ಜೆಟ್ ಗೊತ್ತು ನನಗೆ. ಆಮೇಲೆ ವಿಷ್ಣುಗೆ ಹೇಳಿದೆ, ವಿಷ್ಣು ನಿನ್ನ ಕಾರಲ್ಲೇ ಬಂದ್ಬಿಡು ಅಂತ. ಅಲ್ಲೂ ದುಡ್ಡು ಉಳಿಸ್ಬೇಕಾ ನೀನು ಅಂತ. ದುಡ್ಡು ಕೊಡೋಕ್ಕಿಲ್ಲ ಕಣೋ ಅದಕ್ಕೆ ಅಂತ ಇಲ್ಲ. ಸೊ ಅವನ ಕಾರ್ಯನ ಯೂಸ್ ಮಾಡಿದ್ದೀನಿ ಅಲ್ಲಿ ಬರೋದೆಲ್ಲ. ನಾನೇ ನಿರ್ಮಾಪಕ, ನಿರ್ದೇಶಕ. ಆದ್ದರಿಂದ ಯಾವ್ಯಾವ್ದು ಬೇಕು, ಯಾವ್ಯಾವ್ದು ಕಮರ್ಷಿಯಲ್ ಪಾಯಿಂಟ್ಸ್ ಯಾವ್ಯಾವ್ದು ಬೇಕು ಅದನ್ನು ಇಟ್ಕೋಬೇಕು ಅಂತ. ಒಂದೇನು ಅಂತ ಹೇಳಿದ್ರೆ ಒಂದು ಆ್ಯಕ್ಷನ್ ಇದೆ. ಒಂದು ಆ್ಯಕ್ಷನ್ ಏನು ಅಂತ ಹೇಳಿದ್ರೆ ರಾಧಿಕಾ ಅವ್ರನ್ನ, ಹೀರೋಯಿನ್ನ ಸುಧೀರ್ ಒಳ್ಳೆ ಪಾತ್ರ. ನನಗೆ ಯಾವಾಗಲೂ ಕೂಡ ನನ್ನ ಚಿತ್ರದಲ್ಲಿ ಎಲ್ಲ ಕಡೆನೂ ಕೂಡ ಎಲ್ಲೋ ಚಿತ್ರಗಳಲ್ಲೂ ಕೂಡ ಸುಧೀರ್ ಆಗಲಿ, ದೊಡ್ಡಣ್ಣ ಆಗಲಿ, ಆಮೇಲೆ ಮುಖ್ಯಮಂತ್ರಿ ಚಂದ್ರು ಆಗಲಿ, ಅವ್ರನ್ನೆಲ್ಲರೂ ಕೂಡ ಹಾಕಿರ್ತಾನೆ ನನಗೆ. ಯಾಕೆಂದರೆ ಅವರು ಅವರು ನನ್ನ ಕಂಡ್ರೆ ಇಷ್ಟಪಡ್ತಾರೆ, ನಾನು ಅವ್ರಿಗೆ ಇಷ್ಟಪಡ್ತೀನಿ. ನಾನು ಕೊಟ್ಟಿದ್ದ ಡೇಟ್ಸಿಗೆ ಬರ್ತಾರೆ, ನಾನು ಕೊಟ್ಟಿದ್ದ ರೆಮ್ಯುನರೇಷನ್ ತೊಗೋತಾರೆ. ಆಮೇಲೆ ಕರೆಕ್ಟಾಗಿ ಬರ್ತಾಯಿದ್ರು ಎಲ್ಲರೂ ಅಷ್ಟೇ. ನನ್ನ ಶೂಟಿಂಗ್ ಅಂದರೆ ಹೇಳಿದೆ, ಡೇಟ್ ಕೊಟ್ಟರೆ ಯಾರೂ ಕೂಡ ಡೇಟ್ನ ಮಿಸ್ ಮಾಡ್ತಾ ಇರಲಿಲ್ಲ. ಸೊ ಆ ಥರ ಸುಧೀರು ಅಷ್ಟೇ. ಸುಧೀರು ಏನು ಮಾಡ್ತಾರೆ, ಸುಧೀರ್ ಅಂದರೆ ಆ ಕ್ಯಾರೆಕ್ಟರ್ ಹೆಸರು ಮರ್ತೋಗ್ಬಿಟ್ಟಿದೆ. ತುಂಬ ದಿವಸ ಆಗೋಯ್ತು ತಮ್ಮಂದ್ರ. ಅದರಿಂದ ಆ ಕ್ಯಾರೆಕ್ಟರ್ ಹೆಸರು ಮರ್ತೋಯ್ತು. ಕೆಟ್ಟ ಕ್ಯಾರೆಕ್ಟ್ರೇನೆ. ಏನು ಮಾಡ್ತಾರೆ ಅಂದರೆ ರಾಧಿಕನ್ನ ಹೀರೋಯಿನ್ನ ಕಿಡ್ನ್ಯಾಪ್ ಮಾಡ್ಕೊಂಡು ಕಿಟ್ಕೊಂತ ಹೊಡೋಗ್ತಾರೆ. ಸೊ ಇವನು ನಮ್ಮ ನಾಯಕ ಹುಡುಕುತ್ತಾರೆ ಎಲ್ಲಿ ಅಂತ ಗೊತ್ತಾಗುತ್ತೆ. ಒಂದು ಥರ ಇದರ ಥರ ಒಂದು ಮನೆ, ಹಳೆ ಮನೆ ಥರ. ಹಳೆಯ ಮನೆಯಲ್ಲಿ ಏನು ಅಂತ ಹೇಳಿದ್ರೆ ಇವಳು ಕಟ್ಟಾಕ್ಬಿಟ್ಟಿದ್ರೆ ಏನು ಅಂತ ಹೇಳಿದ್ರೆ ಸುತ್ತ ನಾಯಿಗಳಿರುತ್ತೆ. ಸುತ್ತ ನಾಯಿಗಳು. ಎಷ್ಟು ನಾಯಿಗಳು ಅಂದರೆ ಐ ಥಿಂಕ್ 10-12 ನಾಯಿಗಳು. 10-12 ನಾಯಿಗಳು. ಆಮೇಲೆ ಅಫ್ಕೋರ್ಸ್ ಎಲ್ಲದಕ್ಕೂ ಅವೆಲ್ಲ ದುಬಾರಿ ನಾಯಿಗಳು. ಆಮೇಲೆ ಅವಕ್ಕೆ ಏನು ಅಂತ ಹೇಳಿದ್ರೆ ಅವನ್ನ ಬಿಟ್ಬಿಟ್ಟು ಫೈಟಿಂಗು. ಸೊ ವಿಷ್ಣು ಹೋಗಿ ಬಿಡ್ಸೋಕ್ಕೆ ಅಂತ ಹೋದಾಗ ಇವ್ರಿಗೆ ಜನಗಳು ಬರೋದು. ಆಮೇಲೆ ಈ ನಾಯಿಗಳೆಲ್ಲ ಬಂದು ಅಟ್ಯಾಕ್ ಮಾಡೋಕ್ಕೆ ಶುರು ಆಗುತ್ತೆ. ನಾಯಿಗಳನ್ನ ಹಿಡ್ಕೊಂಡು ಒಂದು ಫೈಟಿಂಗು. ಇವತ್ತಿನ ದಿವಸ ಪ್ರಾಣಿಗಳನ್ನ ಇಟ್ಕೊಂಡು ನಾವು ಮಾಡೋಕ್ಕಾಗಲ್ಲ. ಯಾಕೆಂದರೆ ಪಿಕ್ಚರ್ ಬಿಗಿನಿಂಗ್ ಯಾವುದಾದ್ರು ಇವತ್ತು ಪಿಕ್ಚರ್ಗೆ ಹೋಗಿ ಆ ಪಿಕ್ಚರ್ ಬಿಗಿನಲ್ಲೇ ಹಾಕ್ಬಿಟ್ಟಿರ್ತಾರೆ, ಇದರಲ್ಲಿ ಯಾವ ಪ್ರಾಣಿಗಳನ್ನು ಇದನ್ನು ನಾವು ಮಾಡಿಲ್ಲ, ಆಮೇಲೆ ಅದು ಮಾಡಿಲ್ಲ, ಇದು ಮಾಡಿಲ್ಲ ಅಂತ ಮೊದಲೇ ನೀವು ಹಾಕ್ಬಿಡ್ಬೇಕು. ಸೊ ಮಾಡಿರೋದೆಲ್ಲ ಕೂಡ ನಾವು ಈ ಥರ ಕಂಪ್ಯೂಟರ್ ಮಾಡಿರೋದು ಅನ್ನೋ ಥರ ಹಾಕಬೇಕು. ಅದು ಏನೇ ಮಾಡಿದ್ರೂ ಕೂಡ ಅದು ನ್ಯಾಚುರಲಾಗಿ ಬರೋಲ್ಲ. ಸೊ ಅಲ್ಲಿ 10-12 ನಾಯಿಗಳಿಗೆ ನಾವು ಒಂದು 3-4 ನಾಯಿಗಳ ಡಮ್ಮಿ. ಯಾಕೆಂದರೆ ನಾಯಿಗಳನ್ನ ಬಿಸಾಕಿದ್ರೆ ಕೈಲಿ ಇಟ್ಕೊಂಡು ಫೈಟಿಂಗ್ ಮಾಡ್ತಾ ಇಟ್ಕೊಂಡು ಅದು ಬಂದು ಬಿಸಾಕಿದ ತಕ್ಷಣ ಅವು ಹೋಗಿ ಒಂದು ಕಡೆ ಬೀಳ್ತವೆ. ಇಲ್ಲಾಂದರೆ ನಾವು ಜಿಮ್ಮಲ್ಲಿ ಹೀಗೆ ಎಕ್ಸಸೈಸ್ ಮಾಡೋಕ್ಕೆ ರಿಂಗ್ ಹಾಕಿರುತ್ತಲ್ಲ, ಆ ರಿಂಗಲ್ಲಿ ಹೋಗಿ ಸಿಕ್ಕಾಕೋತವೆ. ಒಂದು ಫೈಟಿಂಗ್ ಮಾಡಿ ಒಂದು ನಾಯಿ ಹಿಂಗೆ ಬಿಸಾಕ್ತಾ ಅಂದರೆ ಅದು ಹೋಗಿ ಆ ರಿಂಗಲ್ಲಿ ಸಿಕ್ಕಾಕೋತೆ. ಇನ್ನೊಂದು 2 ರಿಂಗಲ್ಲಿ ಸಿಕ್ಕಾಕೊಂಡ್ಬಿಟ್ಟಿರುತ್ತೆ. ಈ ಥರ ನಾಯಿಗಳು ಹೊಡೆದು ಮಾಡಿದಾಗ ಆ ನಾಯಿಗಳೆಲ್ಲ ಕೂಡ ಅಲ್ಲೆಲ್ಲ ಸಿಕ್ಕಾಕೊಂಡ್ಬಿಡುತ್ತೆ. ಸೊ ಇವನು ಬಿಡಿಸ್ಕೊಂಡು ಹೋಗ್ತಾನೆ. ಇದು ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಯಾತಕ್ಕೋಸ್ಕರ ಇವೆಲ್ಲ ಏನಂದರೆ ವಿಷ್ಣುವರ್ಧನ್ನ ನಾವು ಕಮರ್ಷಿಯಲ್ ಆಗಿ ತಗೋತೀವಿ. ಆಮೇಲೆ ಜನಗಳು ಅಷ್ಟೇ ಕಮರ್ಷಿಯಲ್ ಆಗಿ ನೋಡ್ತಾರೆ. ಅತ್ಯುತ್ತಮವಾದ ಹಾಡುಗಳಿರಬೇಕು, ಫೈಟಿಂಗ್ ಇರಬೇಕು, ಮಾತುಕತೆಗಳಿರಬೇಕು. ಸೊ ಎಲ್ಲನೂ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ಸೊ ಅದರ ಪ್ರಕಾರವಾಗಿ ನಾನು ವಿಷ್ಣುಗೆ ಏನೇನು ಬೇಕೋ ಅದನ್ನೆಲ್ಲ ಕೂಡ ಅಫ್ಕೋರ್ಸ್ ವಿಷ್ಣು ಕೊಟ್ಟಿರೋದು ಯಾತಕ್ಕೋಸ್ಕರ ನನ್ನ ಸ್ವಾರ್ಥ. ನಾನು ಪ್ರೊಡ್ಯೂಸರು, ಡೈರೆಕ್ಟ್ರು, ಆಮೇಲೆ ನನಗೂ ಕೂಡ ವ್ಯಾಪಾರ ಆಗಬೇಕು. ಆ ದೃಷ್ಟಿಯಿಂದನೇ ಮೊದಲು ವಿಷ್ಣುಗೆ ಇಬ್ಬರು ಡ್ಯಾನ್ಸರ್ಸು ಪಿಕ್ಚರ್ ಬಿಗಿನಿಂಗಲ್ಲೇ ಅದು ಬರುತ್ತೆ. ಅದು ಎಕ್ಸ್ಟ್ರಾರ್ನರಿ ಆಗಿದೆ ಅದು. ಆಮೇಲೆ ಈ ನಾಯಿ ಫೈಟಿಂಗು. ಸೊ ಈ ಥರದ್ದು ದಿಸ್ ಆರ್ ಆಲ್ ಕಮರ್ಷಿಯಲ್ ಪಾಯಿಂಟ್ಸ್. ವಿಷ್ಣುವಿಗೆ ಅಂತ ಹೇಳಿದ್ರೆ ಈ ಥರದ್ದು ಒಳ್ಳೆ ಹಾಡುಗಳಿರಬೇಕು. ಆಮೇಲೆ ಒಂದು ಮಿನಿಮಮ್ ಏನಿಲ್ಲ ಅಂದ್ರೆ 3-4 ಬಡದಾಟಗಳಿರಬೇಕು. ಸಾಮಾನ್ಯವಾಗಿ ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ ಒಂದು ಪಿಕ್ಚರಲ್ಲಿ ಒಂದು 2.5 hours ಟೈಮಿಂಗ್ ಇದೆ ಅಂತಂದರೆ ಹೆಚ್ಚು ಕಮ್ಮಿ ಒಂದು ಪೂರ್ವಾರ್ಧದಲ್ಲಿ 2 ಫೈಟಿಂಗು, ಉತ್ತರಾರ್ಧದಲ್ಲಿ 2 ಫೈಟಿಂಗು, ಆಮೇಲೆ 2 ಹಾಡು, ಇದು 2 ಒಂದು 4 ಹಾಡುಗಳಿದ್ದರೆ ಮೊದಲು 2, ಆಮೇಲೆ 2, 6 ಇದ್ದರೆ 3. ನಾನು ಈ ಥರ ಲೆಕ್ಕಾಚಾರದಲ್ಲೇ ಮಾಡ್ತಾಯಿದ್ದಿದ್ದು. ಯಾಕೆಂತೇಳಿದ್ರೆ ಹಾಡು ಮೇಲೆ ಹಾಡು ಬಂದುಬಿಡಬಾರ್ದು. ಒಂದು ಹಾಡಿಗೂ ಇನ್ನೊಂದು ಹಾಡಿಗೂ ಅಂತರ ಇರಬೇಕು.
ಆಮೇಲೆ ಒಂದು ಫೈಟಿಂಗು ಇನ್ನೊಂದು ಫೈಟಿಂಗು ಅಂತರ ಇರಬೇಕು. ನಾನು ಸ್ಕ್ರಿಪ್ಟ್ ಮಾಡುವಾಗಲೇ ಸ್ಕ್ರೀನ್ ಪ್ಲೇ ಮಾಡುವಾಗಲೇ ಲೆಕ್ಕ ಹಾಕ್ಬಿಟ್ಟಿರ್ತೀನಿ. ಇದು ಎಷ್ಟನೇ ವಾಲ್ ಬರುತ್ತೆ, 1ನೇ ರೀಲಲ್ಲಿ ಬರುತ್ತೆ, ಫೈಟಿಂಗ್ ಏನು ಬರುತ್ತೆ, 2ನೇದಲ್ಲಿ ಬರುತ್ತೆ, ಇನ್ನು ಹಿಂಗೆ ಬರುತ್ತೆ. ಈ ಥರ ಬರೋ ಹಾಗೇ ಪ್ಲೇಸ್ಮೆಂಟು ಕಥೆನ ಮಾಡ್ಕೊಂಡು ಹೋಗೋದು. ಈ ಥರ ಮಾಡ್ಕೊಂಡು ಹೋಗ್ತೀವಿ. ಸೊ ವಿಷ್ಣುಗೆ ಈ ಥರದ್ದು ಒಂದು ನಾಯಿ ಫೈಟಿಂಗು ಭಾಳ ಅದ್ದೂರಿ ಆಯಿತು. ಆಮೇಲೆ ಇನ್ನೊಂದೇನು ಅಂತ ಹೇಳಿದ್ರೆ, ಯಾವಾಗ ಹೇಳ್ದಲ್ಲ ಆ ಫ್ಯಾಕ್ಟ್ರಿನ ಜವಾಬ್ದಾರಿ ಬರುತ್ತಲ್ಲ, ಆ ಫ್ಯಾಕ್ಟ್ರಿ ಓನರ್ ಮಗ ಅವನೊಬ್ಬ ಇದ್ದಾನೆ, ಅವನೊಬ್ಬ ದದ್ದಿ ಅಂತೀವಿ, ಸೋಂಬೇರಿ ಅವನು. ಎಲ್ಲ ಅವನು ಉಡಾಯಿಸೋದೆ, ಮಜಾ ಮಾಡೋದೇನೆ. ಅವನು ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಈ ಕಥೆಯ ಓಟದಲ್ಲಿ ಈ ವಿಷ್ಣುವರ್ಧನ್ ಮಗಳಿರ್ತಾಳಲ್ಲ, ಆ ಮಗಳನ್ನ ಅವನು ಲವ್ ಮಾಡಿಬಿಡ್ತಾನೆ. ಅಲ್ಲೇ ಏನು ಜೀವನ ಚಕ್ರದ ತಿರುವು ಇದೆಯಲ್ಲ, ತಿರುವು ಸಿಗೋದು ಇಲ್ಲೇ. ಈ ಹೆಣ್ಣು ಮಗಳನ್ನ ಅಷ್ಟು ಪ್ರೀತಿಯಾಗಿ ಬೆಳೆಸಿರ್ತಾನೆ. ಈ ಮಗ ಯಾರು, ಈ ಮಾಲೀಕನ ಮಗ ಈ ಥರ ಕೆಟ್ಟ ವಿದ್ಯೆಗಳೆಲ್ಲ ಇದೆ ಅಂತ ಗೊತ್ತು, ಅಡ್ವೈಸ್ ಮಾಡಿರ್ತಾನೆ. ಕೊನೆ ಏನಾಗೋಗ್ಬಿಡುತ್ತೆ ಅಂತ ಒಂದು ಲೆವೆಲಲ್ಲಿ ಆ ಹುಡುಗಿ ಅವನ್ನ ಪ್ರೀತಿ ಮಾಡಿರೋದು ಮನೇಲಿ ಗೊತ್ತಾಗುತ್ತೆ. ಆ ಜಾಗದಲ್ಲಿ ಗಂಡ ಹೆಂಡತಿ ಆಮೇಲೆ ಮಗಳು ಮಾಡಿರೋ ದೃಶ್ಯ ಇದೆಯಲ್ಲ, ತುಂಬ ಚೆನ್ನಾಗಿದೆ. ತಂದೆ ತಾಯಿಗಳಿಗೆ ಎಷ್ಟು ಕಷ್ಟ ಆಗುತ್ತೆ. ಒಂದೊಂದು ಸತಿ ಮಕ್ಕಳುಗಳು ತಾವು ಹೇಳ್ದಂಗೆ ಒಪ್ಕೊಂಡ್ರೆ ಇದಾಗುತ್ತೆ, ಮಕ್ಕಳು ತಿರುಗಿಬಿಟ್ರೆ ಏನಾಗುತ್ತೆ ಅನ್ನೋದು ಭಾಳ ಚೆನ್ನಾಗಿ ಜೀವನ ಚಕ್ರದಲ್ಲಿ ಮೂಡಿ ಬಂದಿದೆ. ಕೊನೆ ಎಲ್ಲಿವರೆಗೆ ಆಗೋಗ್ಬಿಡುತ್ತೆ ಅಂತ ಭಾಳ ಮಜವಾಗಿರೋದು ಏನು ಅಂತ ಹೇಳಿದ್ರೆ, ಅದು ಗೊತ್ತಿಲ್ಲದೇ ಒಂದು ದೊಡ್ಡ ಫ್ಯಾಕ್ಟ್ರಿ ಓನರ್ ಆಗಿಬಿಟ್ಟಿರ್ತಾರಲ್ಲ ಅವನು, ದೊಡ್ಡ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮೀಟಿಂಗೆಲ್ಲ ಆಗ್ತಾ ಇದ್ದಾಗ ಹೆಂಡತಿ ಕರೀತಾಳೆ, ಇದು ಬನ್ನಿ ಬೇಗನೆ ಬನ್ನಿ ಅಂತ. ಯಾಕೆ ಅಂದರೆ ಬೇಗನೆ ಬನ್ನಿ ಅಂದರೆ ಅರ್ಜೆಂಟ್ ಕೆಲಸ ಅಂತ. ಸೊ ಬಂದು ಹೇಳ್ತಾ ಏನು ಅಂತ ಬನ್ನಿ ಹೋಗೋಣ ಅಂತ ಕರ್ಕೊಂಡೋಗ್ತಾರೆ. ಕರ್ಕೊಂಡೋದು ಈ ದೃಶ್ಯ ತುಂಬ ಚೆನ್ನಾಗಿದೆ. ತುಂಬ ಮನಸ್ಸು ಮುಟ್ಟುತ್ತೆ, ಕಣ್ಣಲ್ಲಿ ನೀರು ತರಿಸ್ಬಿಡುತ್ತೆ. ಬರ್ತಾರೆ ಕಾರಲ್ಲಿ ಬಂದು, ಅದು ಕೂಡ ಏನಂದರೆ ಆ ಕಾರ್ಗಿರೆಲ್ಲ ಬಾಡಿಗೆಗೆ ತೊಗೋಬೇಕಲ್ಲ. ದೊಡ್ಡ ಮಾಲೀಕ ಅಂತ ಹೇಳಿದ್ಮೇಲೆ ದೊಡ್ಡ ಕಾರೇ ಇರಬೇಕು. ನಾವು ದೊಡ್ಡ ಕಾರ್ ತರಬೇಕು ಅಂತ ಹೇಳಿದ್ರೆ 2,000-5,000 ರೂಪಾಯಿ ಕೊಡಬೇಕು ಬಾಡಿಗೆ. ನಾವು 5,000-6,000 ರೂಪಾಯಿ ಎಲ್ಲ ಕೊಡೋದು. ನಾನೇ ಪ್ರೊಡ್ಯೂಸರ್ ಡೈರೆಕ್ಟ್ರು, ನನ್ನ ಬಡ್ಜೆಟ್ ಗೊತ್ತು ನನಗೆ. ಆಮೇಲೆ ವಿಷ್ಣುಗೆ ಹೇಳಿದೆ, ವಿಷ್ಣು ನಿನ್ನ ಕಾರಲ್ಲೇ ಬಂದ್ಬಿಡು ಅಂತ. ಅಲ್ಲೂ ದುಡ್ಡು ಉಳಿಸ್ಬೇಕಾ ನೀನು ಅಂತ. ದುಡ್ಡು ಕೊಡೋಕ್ಕಿಲ್ಲ ಕಣೋ ಅದಕ್ಕೆ ಅಂತ ಇಲ್ಲ. ಸೊ ಅವನ ಕಾರನ್ನು ಯೂಸ್ ಮಾಡಿದ್ದೀನಿ ಅಲ್ಲಿ ಬರೋದೆಲ್ಲ. ಸೊ ಅದು ವಿಷ್ಣು ಕಾರು, ವೈಟ್ ಕಾರು. ಬಂದು ದೇವಸ್ಥಾನದ ಮುಂದೆ ನಿಲ್ಲುತ್ತೆ. ಹೆಂಡತಿ ಈಗ ಕಾಯ್ತಾ ಇರ್ತಾಳೆ, ಓಡಿ ಬಂದಿದ್ದನ್ನು ರಿಸೀವ್ ಮಾಡಿದ್ದಾನೆ. ಏನು ವಿಷಯ ಅಂತ ಹೇಳ್ತಾಳೆ. ಏನು ವಿಷಯ ಅಂತ ಹೇಳಿದ್ರೆ, ಇದು ನಮ್ಮ ಮಗಳ ಮದುವೆ ನಡೀತಾ ಇದೆ. ಅಯ್ಯೋ ಅಂತ ನಿಲ್ಸೋಕ್ಕೆ ಅಂತ ಹೋಗೋಣ ಅಂತ ಹೇಳ್ತಾಳೆ. ಇಲ್ಲ ನಿಲ್ಸೋಕ್ಕೆ ಬೇಡ, ಇನ್ನೇನೆಲ್ಲ ಆಗೋಗಿದೆ, ನಡೀರಿ ಹೋಗೋಣ ಅಂತ. ಅಲ್ಲಿ ಹೋಗಿ ಮೇಲ್ಗಡೆ ಜನಗಳೆಲ್ಲ ಕೂತಿರ್ತಾರೆ. ಆ ಜಾಗದಲ್ಲಿ ಭಾಳ ಚೆನ್ನಾಗಿದೆ. ಕೂತಿರ್ತಾರೆ. ಇವನು ನಿಂತ್ಕೊಳ್ಳೋಕ್ಕೆ ಅಂತ ಇವನು ಒಳಗೆ ಬರ್ತಾನೆ. ಬಂದು ಮುಂದೆ ಕೂತ್ಕೊಳ್ಳೋಕ್ಕೆ ಹೋಗ್ತಾನೆ. ಅಲ್ಲಿ ಜಾಗ ಸಿಗಲ್ಲ, ಹಿಂದೆ ಕೂತ್ಕೋತಾನೆ. ಮಗಳು ನೋಡ್ತಾಳೆ ತಂದೆನ. ಆಮೇಲೆ ಇವನು ವಿಜಯಕಾಶಿ ಮಾಡಿದ್ದಾರೆ ಆ ಪಾರ್ಟ್ನ, ಅವರು ಆ ಪಾತ್ರನ ನೋಡಿ ಏನಾಗುತ್ತೆ ಅಂತ ಹೇಳಿದ್ರೆ, ಇದು ತಂದೆಗೆ ಅವಮಾನ ಮಾಡಾಕ್ಬಿಡ್ತಾಳೆ ಮಗಳು. ಎಷ್ಟು ಅವಮಾನ ಮಾಡಿಬಿಡ್ತಾಳೆ ಅಂದರೆ ಅಷ್ಟು ಅವಮಾನ ಮಾಡ್ತಾಳೆ, ತಲೆ ತಗ್ಗಿಸ್ಬೇಕಾಗ್ಬಿಡುತ್ತೆ. ಆವಾಗ ನಾವು ಏನು ಮಾಡೋಕ್ಕಾಗುತ್ತೆ, ತಾಳಿ ಕಟ್ಟೋವರೆಗೂ ಇರಬೇಕಾಗುತ್ತಲ್ಲ ಅಂದ್ಕೊಂಡು ಕೂತಿರ್ತಾರೆ. ಅಷ್ಟರಲ್ಲಿ ಆ ಹೆಂಡ್ತಿಗೆ ಹೋಗ್ತಾಳೆ. ಹೆಂಡ್ತಿಗೆ ಎಷ್ಟು ಗಂಡನ ಮೇಲೆ ಪ್ರೀತಿ ಇರುತ್ತೆ ಅಂತ ಹೇಳಿದ್ರೆ ಹೋಗಿ ಹೇಳ್ತಾಳೆ, ತನ್ನ ಮಗಳಿಗೆ ಹೇಳ್ತಾಳೆ, ನೀನು ಎಂಥ ಕೆಲಸ ಮಾಡಿದ್ದೆ, ನಿಮ್ಮ ತಂದೆಗೆ ಇಷ್ಟೊಂದು ಅವಮಾನ ಮಾಡಿದ್ಯಾ. ಇವತ್ತೊಂದು ದಿವಸ ನನಗೆ ಅವ್ರಿಗಾಗಿರೋ ಅವಮಾನ, ನೀನು ನಮಗೆ ಹುಟ್ಟೇ ಇಲ್ಲ ಅಂತ ಅಂದ್ಕೋತೀವಿ. ಇವತ್ತು ಹೋಗಿ ನಾನೇ ತಲೆಗೆ ಸ್ನಾನ ಮಾಡಿಬಿಡ್ತೀವಿ. ಅಂದರೆ ತಲೆಗೆ ಸ್ನಾನ ಮಾಡ್ತು ಅಂದರೆ ಇರೋ ಬಾಂಧವ್ಯನೆಲ್ಲ ಕಳ್ಕೊಂಬಿಟ್ಟು ಸಾಮಾನ್ಯ ಹೇಗೆ ಅಂದರೆ, ಒಂದು ಸಾವುಗೆ ಹೋದ ತಕ್ಷಣ ತಲೆಗೆ ಸ್ನಾನ ಮಾಡಿಬಿಡ್ತೀವಿ. ಆ ಥರ ಇನ್ನು ಕಳ್ಕೊಂಬಿಡ್ತೀವಿ. ಇನ್ನು ನಮ್ಮ ಪಾಲಿಗೆ ನೀನು ಹುಟ್ಟೇ ಇಲ್ಲ ಅಂತ ಅಂದ್ಕೊಂಬಿಡ್ತೀವಿ ಅಂತ ಹೇಳಿ ಬರ್ತಾ ಇದ್ದಾಗ ಮೆಟ್ಲು ಇಳಿತಾರೆ. ಬಂದು ಶೂ ಕಟ್ಕೋತಾ ಇರ್ತಾನೆ ನಾಯಕ. ಕಟ್ಕೋತಿರುವಾಗ ಆವಾಗ ಮಾಂಗಲ್ಯ ಕಟ್ಟಿದ್ದು ಸೌಂಡ್ ಕೇಳುತ್ತೆ. ಮಾಂಗಲ್ಯ ಅಂತ ಅದು ಅಲ್ಲಿ ಒಂದು ಹಾಡು ಪ್ರಾರಂಭ ಆಗುತ್ತೆ. ತುಂಬ ಚೆನ್ನಾಗಿದೆ ಹಾಡು ಟೇಕ್ ಆಫ್ ಇದೆಯಲ್ಲ, ಜುಮ್ ಅನಿಸುತ್ತೆ. ಅದು ಏನು ಮನೆಗೆ ಬರ್ತಾನೆ, ಮನೆಗೆ ಬಂದು ಎಲ್ಲಿ ನೋಡಿದ್ರು ಪೂರ್ತಿ ಎಲ್ಲಿ ನೋಡಿದ್ರು ಕೂಡ ಫೋಟೋ, ಮಗಳ ಫೋಟೋ, ಆ ಚಿಕ್ಕ ಮಗು ಫೋಟೋ, ದೊಡ್ಡ ಫೋಟೋ, ಅದು ಫೋಟೋ ಎಂಟ್ರ್ ಆಗ್ತಿದ್ದಂಗೆ ತುಂಬ ಚೆನ್ನಾಗಿ ತೆಗೆದಿದ್ವಿ. ಲಾಂಗ್ ಶಾಟ್ ಅದು. ಲಾಂಗ್ ಶಾಟಲ್ಲಿ ಮನೇಲಿ ಇಲ್ಲಿವರೆಗೂ ಮಗು ನಗು ಕೇಕೆ ಅವಳು ಇದು ಮಾತಾಡ್ತಿದ್ದೆ ಎಲ್ಲ ಕೇಳಿಸ್ತಾಯಿತ್ತು. ಇವತ್ತು ಅದು ಹೊಟ್ಟೋಯ್ತು. ಆ ಇದ್ದದ್ದು ಆನಂದ ಹೊಟ್ಟೋಯ್ತು. ಇವರಿಬ್ಬರು ಪ್ರೇಮಿಸಿದಾಗ ಒಂದು ಹಾಡು ಹಾಕಿದ್ದೀವಿ. ಅದೇನು ಅಂತ ಹೇಳಿದ್ರೆ, ಆನಂದ ಆನಂದ ಆನಂದವೇ ನೀ ತಂದ ನನ್ನ ನೆನ್ನ ಅಂತ ಹೇಳಿದೆ.
ಅದನ್ನು ಏನು ಮಾಡಿದ್ದಾರೆ ರಾಜನ್ ನಾಗೇಂದ್ರ ಅವರು, ಆ ಆನಂದ ಇದೆಯಲ್ಲ, ಈಗ ಈ ದುಃಖದ ವಾತಾವರಣಕ್ಕೆ ಅದನ್ನು ವೈಲಿನಲ್ಲಿ ಪ್ಲೇ ಮಾಡ್ತಾರೆ. ಒಂದೊಂದು ಸತಿ ಈ ಸಿನಿಮಾ ನಮಗೆ ಕಣ್ಣೀರು ತರಿಸುತ್ತೆ. ಅದರಲ್ಲಿ ನಾನೊಬ್ಬ ಮನುಷ್ಯನೇ ಜೀವನದಲ್ಲಿ ಎಲ್ಲನೂ ನಾನು ಅನುಭವಿಸಿರೋದ್ರಿಂದಾನೆ ಒಂದು ಮಗು ಹೋಗಿರೋದು ಮಾಡೋದು ಎಲ್ಲನೂ ಆಗಿದೆ. ಅದೆಲ್ಲ ನೆನೆಸ್ಕೊತಿದ್ದಾಗ ಈಗ ಹೇಳ್ತಿದ್ದಂಗೆ ಅದು ನೆನೆಸ್ಕೊತಾ ಇದ್ದೆ. ಸೊ ಇದು ಜೀವನ ಎಲ್ರಿಗೂ ಆಗ್ತಾ ಇರ್ತದೆ, ಜೀವನ ಚಕ್ರ. ಬಟ್ ಈ ಜೀವನ ಚಕ್ರ ತುಂಬ ಪರಿಣಾಮ ಆಗಿದ್ದೆಲ್ಲೇ ಅಂದರೆ ನನಗೆ ನಮ್ಮ ವಿಷ್ಣುಗೆ.